यं सन्न्यासमिति प्राहुर्योगन्तं विद्धि पाण्डव न ह्यसन्न्यस्तसङ्कल्पो योगी भवति कश्चन. ಯಂ ಸನ್ಯಾಸ, ಯಂ ಅನುಸ್ವಾರದ ಉಚ್ಚಾರಣೆ ಮ ರೀತಿ. ಯಂ ಸನ್ಯಾಸಮಿತಿ ಪ್ರಾಹುರ್, ತಿ ಮೇಲೆ ಪದ್ವಾಘಾತ. ಮಿತಿ ಮಿತಿ ಪ್ರಾಹುರ್ ಈ ರೀತಿ. ಯಂ ಸನ್ಯಾಸಮಿತಿ ಪ್ರಾಹುರ್ ಯೋಗಂತೌ ವಿದ್ಧಿ ಪಾಂಡವ. ಯೋಗನ್ ತೌ, ತೌ ಅನುಸ್ವಾರದ ಉಚ್ಚಾರಣೆ ನಾಸಿಕಾವ ರೀತಿ. ಕಾರಣ ಮುಂದಿನ ಶಬ್ದ ವಿದ್ಧಿ ಅವರ್ಗೀಯ ವ್ಯಂಜನ ವದೊಂದಿಗೆನೆ ಪ್ರಾರಂಭ ಆಗ್ತಾ ಇದೆ. ಯೋಗಂತೌ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ. ನ ಹ್ಯಸನ್ಯಸ್ತ, ನ ರಸ್ವ ಆದ ನಂತರ ಇಲ್ಲಿ ಹ ಮತ್ತೆ ಯ ಸೇರಿ ಸಂಯುಕ್ತಾಕ್ಷರ ಹ್ಯ. ಅದರ ನಂತರ ಸನ್ಯಸ್ತ, ಸನ್ಯಸ್ತ ಮುಂದೆ ಸಂಕಲ್ಪೋ. ನೋಡೋಣ ಮೂರನೇ ಚರಣ ಯಾವ ರೀತಿ ಬರಬೇಕು. ನ ಹ್ಯಸನ್ಯಸ್ತ ಸಂಕಲ್ಪೋ. ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯೋಗಿ ಎರಡು ದೀರ್ಘ, ಭವತಿ ಕಶ್ಚನ ಮುಂದೆ ಎಲ್ಲ ಅಕ್ಷರಗಳು ರಸ್ವ. ಭವತಿ ನಲ್ಲಿ ಭ ಮಹಾಪ್ರಾಣ ರಸ್ವ, ತಿ ಕೂಡ ರಸ್ವ ಬರಬೇಕು. ಭವತಿ ಕಶ್ಚನ. ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ. ಯಂ ಸನ್ಯಾಸಮಿತಿ ಪ್ರಾಹುರ್ ಯೋಗಂತೌ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ರ